ಸನ್ಮಾನ್ಯ ಅಧ್ಯಕ್ಷರೇ, 2273ನೇ ಪ್ರಶ್ನೆಯನ್ನು ಇಂಧನ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮೊನ್ನೆನೇ ಒಂದು ಇಂಧನ ಸಚಿವರು ಒಂದು ಸಭೆಯನ್ನು ಕರೆದು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ MLAಗಳನ್ನು ಕರೆದಿದ್ದರು. ಆ ಸಂದರ್ಭದಲ್ಲಿಯೂ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ರೈತರಿಗೆ TCಗಳನ್ನು ಹೊಸ ಪಂಪ್ಸೆಟ್ ತಗೊಳ್ಳಿಕ್ಕೆ TC ಮತ್ತು ಅಲ್ಲಿ ಬೇಕಾದಂಥ ಕಂಬಗಳನ್ನು ಮತ್ತು ವೈರ್ಗಳನ್ನು ತಗೊಳ್ಳಿಕ್ಕೆ ಅದು ಸ್ವಂತ ಖರ್ಚಿನಿಂದ ಮಾಡ್ಕೋಬೇಕು ಅನ್ನೋವಂಥದ್ದೇನೋ ಒಂದು ನಿಯಮಾವಳಿ ಇದೆ. ಆ ನಿಯಮಾವಳಿ ತೆಗಿಬೇಕು. ಯಾರಾದರೂ ಒಬ್ಬ ರೈತ ಇವತ್ತು ಒಂದು ಪಂಪ್ಸೆಟ್ಗೆ 25 HP 25 ಇದರದ್ದು TC ಕುಣಿಸ್ಕೋಬೇಕಾದ್ರೆ 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಅಧ್ಯಕ್ಷರೇ. ಆ ಖರ್ಚದ ಹೊರೆ ಆ ರೈತನಿಗೆ ತುಂಬಿಕೊಳ್ಳಿಕ್ಕೆ ಆಗೋದಲ್ಲ. ಆ ಬಡವ ರೈತ 2-3 ಲಕ್ಷ ರೂಪಾಯಿ ತುಂಬಿ TC ಮತ್ತು ಟ್ರಾನ್ಸ್ಫಾರ್ಮರ್ ಮತ್ತು ಆ ಕಂಬಗಳನ್ನು ಹಾಕ್ಕೊಂಡು ಕರೆಂಟ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ್ಯಾವ ರೈತರು ಇಡೀ ಕರ್ನಾಟಕದಲ್ಲಿ ರೈತರು ಈ ಪಂಪ್ಸೆಟ್ಗಳಿಗೆ ಒಂದೇನು ಕನೆಕ್ಷನ್ ಬೇಡ್ತಾರ ಅವರಿಗೆ ಸರ್ಕಾರನೇ ಎಲ್ಲ ಟ್ರಾನ್ಸ್ಫರ್ಗಳನ್ನು ಮತ್ತು ಆ ಕಂಬಗಳ ತಗಲುವಂಥ ವೈರ್ಗಳನ್ನು ಅವರ ಕೊಟ್ಟು ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಒಂದನೇದು. ಎರಡನೇದು, ಈಗ 100 TC ಅಂತಂದ್ರೆ ಅದ್ರ ಮೇಲೆ 150 KV ಲೋಡ್ ಇರ್ತೈತಿ. ಅದನ್ನ 25 ಇತ್ತಂದ್ರೆ 50 ಇರ್ತೈತಿ ಲೋಡ್. ಅವನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಅಂದ್ರೆ 25 ಟ್ರಾನ್ಸ್ಫಾರ್ಮರ್ ತೆಗೆದು 63 ಟ್ರಾನ್ಸ್ಫಾರ್ಮರ್ ಹಾಕಬೇಕು. 63 ಟ್ರಾನ್ಸ್ಫಾರ್ಮರ್ ಇದ್ರೆ 100 ಹಾಕಬೇಕು ಅನ್ನೋಂಥದ್ದಕ್ಕೆ ಅಲ್ಲಿ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ, ನಮಗೆ ಅನುದಾನ ಇಲ್ಲ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾದ್ರೆ ರೈತರು ಬದುಕೋದು ಹೇಗೆ ಸರ್? ರೈತರು ಹೇಗೆ ತಮ್ಮ ಜಮೀನುಗಳಿಗೆ ಯಾಕಂದ್ರೆ TC 100 TC ಮೇಲೆ 150 ಕಿಲೋವ್ಯಾಟ್ ಅದ್ರ ಮೇಲೆ ಲೋಡ್ ಇದ್ರೆ ಈ ಹೊಸ ಸುಟ್ಟಿರ್ತೈತಿ. ಅದನ್ನ ಸುಟ್ಟಂತ ಟ್ರಾನ್ಸ್ಫಾರ್ಮರ್ ತಂದು ಮತ್ತೆ ರಿಪೇರಿ ಮಾಡಿ ಹಾಕಿದ್ವಿ ಅಂದ್ರೆ ಮತ್ತೆ ಮರದಿವ್ ಸುಡ್ತೈತ್ರಿ. ಆಯ್ತು, ಏನಾಗ್ಬೇಕು ಅದಕ್ಕೆ ಸರ್ ಅದನ್ನು ಅಪ್ಗ್ರೇಡ್ ಮಾಡ್ಬೇಕು. ಅದನ್ನ ಇದಕ್ಕೆ 100 TC ಮ್ಯಾಗ್ರಿ ಮತ್ತೊಂದು TC 50 ಗುಣಿಸಿ ಅದಕ್ಕೆ ಲೋಡ್ ಎಷ್ಟು ಬೇಕಾ ಅಷ್ಟೇ ಲೋಡ್ ಕೊಟ್ಟದಾದ್ರೆ ಆ ಟ್ರಾನ್ಸ್ಫಾರ್ಮರ್ ಉಳಿಲಿಕ್ಕೆ ಸಾಧ್ಯ ಐತಿ. ಓಕೆ. ಆಮೇಲೆ ಇವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಕೊಡ್ಬೇಕು. ಮತ್ತು ಈ ರೈತರಿಗೆ ಏನಿದು ಸ್ವಂತ ನಿಮ್ಮ ಖರ್ಚಿನಿಂದ ಮಾಡ್ಕೊರೈತ್ರಿ ಏನು ಹೇಳ್ತಿದ್ದೀರಿ, ಅದು ಆಗಬಾರ್ದು. ಇದೆಲ್ಲ ಸರ್ಕಾರದವರೇ ಆ ರೈತರಿಗೆ ಕರೆಂಟ್ ಕೊಡುವಂತ ಅದು ಎಷ್ಟು TC ಇರಲಿ ಅಥವಾ ಕಂಬಗಳಿರಲಿ ವೈರ್ಗಳಿರಲಿ ಇವತ್ತೊಂದು ಸರ್ಕಾರದವರೇ ಮಾಡಿಸ್ಕೊಟ್ಟು ಕೊಡುವಂತ ವ್ಯವಸ್ಥೆ ಆಗಬೇಕು ಅನ್ನುವಂಥ ವಿನಂತಿಯನ್ನು ನಾವು ಇದನ್ನು ಕೇಳ್ತಾ ಇದ್ದೇವೆ. ಇದನ್ನ ಮೊನ್ನೆ ಸಭೆಯಲ್ಲಿ ನಾವು ಮಾತಾಡಿದ್ದೇವೆ ಸರ್. ಇದು ಬಹಳ ತುರ್ತುವಾಗಿ ಬಹಳ ಒಂದು ಅವಶ್ಯಕತೆ ಇದೆ. ಇಡೀ ನನಗೊಬ್ಬರಿಗೆ ಬರೋದಲ್ಲಿದೆ, ಇಡೀ ರಾಜ್ಯದಲ್ಲೇ ಇದು ಒಂದು ಅನುಕೂಲ ಆದೈತಿ ಎಲ್ಲ ರೈತರಿಗೆ. ಆ ದೃಷ್ಟಿಯಿಂದ ಇದು ಸರ್ಕಾರದವ್ರು ಮಾಡಿ ಕೊಡಬೇಕು ಅನ್ನುವಂಥ ವಿಷಯವನ್ನು ನಾನು ಮಂತ್ರಿಗಳಲ್ಲಿ ಕೇಳ್ತಾ ಇದ್ದೀನಿ. ಒಂದ್ ಮಿನಿಟ್ ಸಚಿವರೇ, ಮಾನ್ಯ ಸಚಿವರೇ, ಒಂದ ನಿಮಿಷ ನಾವಂತ ಅವ್ರು ಪೂರಕವಾಗಿ ಮಾತಾಡ ಅಲ್ಲ ಅವ್ರಿಗೆ ಅಲ್ಲಲ್ಲ ಅವ್ರು ಪೂರಕವಾಗಿ ಸಭಾಧ್ಯಕ್ಷ ಹೇಳಿದಾರ. ಅವ್ರು ಹೇಳೇನ್ರಿ ಅವ್ರು ಇಲ್ಲ, ಅವ್ರು ಹೇಳಿ ಒಂದ ನಿಮಿಷ ಅವ್ರು ಕೊಟ್ರೆ ನಂದೇನಿಲ್ಲ. ಅವರು ಅಧ್ಯಕ್ಷ ಅವ್ರು ಹೇಳಿದಾರೆ, ಅವ್ರಿಗೆ ಹೇಳೇನಿ, ತಾವು ಅವ್ರಿಗೆ ಅನುಮತಿ ಕೊಟ್ಟಿದ್ದೀವಿ. ಒಂದ್ ನಿಮಿಷ ಆಯ್ತು ಸರ. ಈಗ ಹಿಂದಿನ ಸರ್ಕಾರದೊಳಗೆ ಹೆಂಗಿತ್ತಂದ್ರ ಓವರ್ಲೋಡ್ ಆದಾಗ ಇಂಪ್ರೂವ್ಮೆಂಟ್ TCಗೆ ಉಚಿತವಾಗಿ ಆಯಾ ರೈತರಿಗೆ 25 TC ಕೊಡುವಂತ ಉಚಿತವಾಗಿ ಕಾನೂನು ಇತ್ತು. ಅದನ್ನ ತಾವು ತೆಗೆದು ಹಾಕ್ಯಾರಿ. ಸಾವಿರಾರು TCಗಳ ಓವರ್ಲೋಡ್ ಆಗಿ ಬರ್ನ್ ಆಗ್ತಾವ, ಇಲಾಖೆಗೂ ತೊಂದರೆ ಆಗ್ತದೆ. ಮತ್ತು ಈಗ ಮೊನ್ನೆ ನೀವು ಮೀಟಿಂಗ್ ತಗೊಂಡ್ರಿ, ತಮ್ಮ ಕಾಳಜಿ ನಾನು ಅಭಿನಂದನೆ ಹೇಳ್ತೇನೆ. ಅದರ ಅಕ್ರಮ ಸಕ್ರಮ ಅದನ್ನ ಶೀಘ್ರ ಸಂಪರ್ಕ ಆ ಯೋಜನೆಗಳನ್ನು ಜಾರಿಗಿಡ್ರಿ. ಇಲ್ಲಾಂದ್ರೆ ಇದು ರೈತರ ಬರಗಾಲದೊಳಗೆ ಮತ್ತಷ್ಟು ದುಡ್ಡು ಹಾಕಿ ಸಾಲಗಾರ ಮಾಡುವಂತಹದ್ದ ತೊಂದರೆ ಆಗ್ತದೆ. ನೀವು 500 ಮೀಟರ್ವರೆಗೆ ನಾವು ಅಕ್ರಮ ಸಂಕ್ರಮ ಕೊಡ್ತೀವತ್ತು ಹೇಳಿರಿ ನೀವು. ನಮ್ಗೆ ಮತ್ತು ಉಳಿದ ಕಡೆ 500 ಬಿಟ್ಟಿದ್ದು ನೀವು ಸೋಲಾರ್ ಇಂಪ್ರೂವ್ಮೆಂಟ್ TC ಒಳಗ 25 TC ಕೊಡ್ಲಿಕ್ಕೆ ಏನು ಉಚಿತವಾಗಿ ಸರ್ಕಾರ ಕೊಡ್ರಿ. ಒಂದು ವೇಳೆ ಆಗದೆ ಇದ್ರ ನೀವು ಅವ್ರಿಗೆ ಇದು ಕೊಡ್ರಿ, ರಿಯಾಯಿತಿ ಕೊಡ್ರಿ.
ಈಗ ಒಂದು ಲಕ್ಷ ರೂಪಾಯಿ ಬೀಳ್ತದ್ರ 50% ಸರ್ಕಾರ ತುಂಬ್ರಿ, 50% ರೈತರು ತುಂಬಲಿ. ಆ ಅವಕಾಶ ಆದ್ರೂ ಕೊಡಿ, ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಕೈತೆ ಅವ್ರು. ಓಕೆ, ಮಾನ್ಯ ಮಂತ್ರಿಗಳು. ಇದು ಇವತ್ತು ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿದಲ್ಲ. 2004ರಲ್ಲಿ ನಮ್ಮ ಎಚ್ ಡಿ ರೇವಣ್ಣ ಅವರು ಆಗ ಎನರ್ಜಿ ಮಿನಿಸ್ಟರ್ ಆಗಿದ್ದರು. ಬಹುಶಃ ಆ ಟೈಮಲ್ಲಿ ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಏನಾಗಿತ್ತು ಅಧ್ಯಕ್ಷರೇ, ರೈತರಿಗೆ ಅವ್ರು ಕೇಳಿದನ್ನು ಫ್ರೀ ಕೊಡಿ, ನಮಗೆ ಇದು ಕೊಡಿ ಅಂತ ಹೇಳಿಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ದು ಸಾಕಷ್ಟು ಅಪ್ಲಿಕೇಶನ್ಗಳು ಕನೆಕ್ಷನ್ ಕೊಡಲಿಕ್ಕೆ, ಎಲೆಕ್ಟ್ರಿಸಿಟಿ IP ಸಿಟಿ ಕನೆಕ್ಷನ್ ಕೊಡಲಿಕ್ಕೆ ಪೆಂಡಿಂಗ್ ಇತ್ತು. ಆಗ ಸ್ವಲ್ಪ ಭಾರಿ ಬೇಡಿಕೆ ಬಂದಾಗ ಅಂದಿನ ಸರ್ಕಾರ ಒಂದು ತೀರ್ಮಾನ ತಗೊಂಡ್ರು. ಏನು ಮಾಡಿದ್ರು ರೈತರು ನೇರವಾಗಿ ಹೋಗಿ ಇದರಿಂದ ಪವರ್ ಲೈನಿಂದ ಹುಕ್ಕು ಹಾಕ್ಬಿಟ್ಟು ಇದು ಮಾಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಅಂದಿನ ಸರ್ಕಾರ ಏನು ಹೇಳಿದ್ರು, 1 ವರ್ಷಕ್ಕೆ ಒಂದು ರಿಯಾಯಿತಿಯನ್ನು ಕೊಟ್ಟರು. ಆ 1 ವರ್ಷವರೆಗೆ ಇರುವ ಪಂಪ್ ಸೆಟ್ಗಳು ಸುಮಾರು 60,000 ಪಂಪ್ ಸೆಟ್ ಇತ್ತು. ಅದನ್ನು ಸಕ್ರಮ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸರ್ಕಾರದವರೇ ಅದಕ್ಕೆ ಆ ಟೈಮಲ್ಲಿ ಒಂದು 30,000 ರೂಪಾಯಿ ಇತ್ತು ಒಂದು ಇದನ್ನು ಪಂಪ್ ಸೆಟ್ನ ಇದು ಮಾಡಿ ರೆಗ್ಯುಲರೈಸ್ ಮಾಡಲಿಕ್ಕೆ 2004ರಲ್ಲಿ. ನಂತರ 2008ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಶೋಭಾ ಕರಂದ್ಲಾಜೆ ಅವರು ನೀವು ಮಂತ್ರಿ ಆಗಿದ್ದರು. ಅದು ಆಗ ಇನ್ನೊಂದು ತೀರ್ಮಾನ ಮಾಡಿದ್ರು. ಅದು 1 ವರ್ಷಕ್ಕೆ ಇದ್ದಿದ್ದು. ಆ 1 ವರ್ಷಕ್ಕೆ ಇರುವಾಗಲೂ ಒಂದು ಆರ್ಡರ್ ಮಾಡಿದರು. ಈ 1 ವರ್ಷ ಆದಮೇಲೆ ಕಡ್ಡಾಯವಾಗಿ ಇದನ್ನು ನಾವು ತೆಗೆದುಹಾಕಬೇಕು, ಎಲ್ಲರೂ ಮೀಟ್ರ್ ಹಾಕಬೇಕು ಅಂತ ಆರ್ಡರ್ 2004ರಲ್ಲೇ ಮಾಡಿದ್ದಾರೆ. ಮತ್ತು 2008ರಲ್ಲಿ ಮತ್ತೆ 1.5 ಲಕ್ಷ ಪಂಪ್ ಸೆಟ್ ಆಯಿತು, ಸಕ್ರಮ. ಆಗಲೂ ಸಮೇತ 1 ವರ್ಷಕ್ಕೆ ಆ ಒಂದು ಆರ್ಡರ್ ಮಾಡಿಬಿಟ್ಟು ಇದು ಮಾಡಿದ್ರು. ಈಗ ವರ್ಷ ಸುಮಾರು 2008ರಿಂದ 2023 ತನಕ ಸುಮಾರು 6,000 ಕೋಟಿ ರೂಪಾಯಿಗಳು ನಾವು ಖರ್ಚು ಮಾಡಿದ್ವಿ. ಅದರಲ್ಲಿ ಏನಾಯಿತು ಅಂತ ಹೇಳ್ಬಿಟ್ರೆ ಅಲ್ಲಿ ತನಕ ಯಾವುದೇ ಒಂದು ನಿರ್ದಿಷ್ಟ ಕ್ಯಾಬಿನೆಟ್ ಇದು ಆದೇಶ ಇರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಚರ್ಚೆ ಮಾಡಿದಾಗ ಕ್ಯಾಬಿನೆಟಿಗೆ ತಗೊಂಡು ಹೋಗಿ ಈ ಥರ ರೈತರ ಪರವಾಗಿ ಮಾಡಿದ್ದೀವಿ, ನಾವು ಅದನ್ನು ರಿಟ್ರೋಸ್ಪೆಕ್ಟಿವ್ ಆಗಿ ಅದಕ್ಕೆ ನಾವು ಅದನ್ನು ಮನ್ನಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ವಿ. ಕ್ಯಾಬಿನೆಟ್ ಡಿಸಿಷನ್ ಆಗಿದಾಗ ಏನಾಗಿದೆ, ಮೂಲ ತೊಂದರೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಪವರು ಜಾಸ್ತಿ ಬರ್ತಾ ಇಲ್ಲ. ನಾವು ರೈತರಿಗೆ ಕೊಡ್ತಾ ಇರೋದು 7 ಗಂಟೆ ಕೊಡಬೇಕಾಗಿತ್ತು. ಮೊನ್ನೆ ಒಂದೇ ಸತಿ ನಮ್ಮ ಡಿಮಾಂಡ್ ಜಾಸ್ತಿ ಆಯಿತು. ಕಳೆದ ವರ್ಷ ಅದೇ ಸಂದರ್ಭದಲ್ಲಿ 8,000 ಮೆಗಾವಾಟ್ ಇದ್ದರೆ ಈ ಕಳೆದ ಜುಲೈ ಆಗಸ್ಟಲ್ಲಿ ಸುಮಾರು 16,500 ಮೆಗಾವಾಟ್ ಹೋಯಿತು. ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನ ನಾವು ಮಳೆಗಾಲದಲ್ಲಿ ಅದರ ಓವರ್ಆಲ್ಗೆ ಬಿಡ್ತೀವಿ ಮೇಂಟೆನೆನ್ಸ್. ಯಾಕಂದರೆ ಅದು ಸ್ವಲ್ಪ ದುಬಾರಿ ಆಗ್ತದೆ, ಅದಕ್ಕೋಸ್ಕರವಾಗಿ ನಮಗೆ ಹೈಡ್ರೋ ಚೀಪ್ ಆಗ್ತದೆ, ಬೇರೆ ಬೇರೆ ಇದು ದೊಡ್ಡ ನಾವು ಅದು ಯೂಸ್ ಮಾಡ್ತಾ ಇದ್ವಿ. ಬಟ್ ಏನಾಯಿತು, ನಮ್ಮ ಬ್ಯಾಡ್ ಲಕ್ ಆಗ್ತದೆ, ಮಳೆ ಬರಲಿಲ್ಲ. ಮಳೆ ಬರೆದಿದ್ದಾಗ ಏನಾಯಿತು, ಒಂದೇ ಸತಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ನಮಗೆ ಪ್ರೊಡಕ್ಷನ್ ಕಡಿಮೆ ಆಯಿತು. ಇಮಿಡಿಯೇಟಾಗಿ 21 ತಿಂಗಳ ಒಳಗಡೆ ನಮ್ಮ ಮುಖ್ಯಮಂತ್ರಿಯವರು ಸಭೆ ಕರೆದುಬಿಟ್ಟು 5 ಗಂಟೆಗೆ ಮಾಡಿದ್ವಿ. ನಂತರ ಇನ್ನೊಂದು ತಿಂಗಳ ಒಳಗಡೆ ಒಂದು 23 ದಿವಸದಲ್ಲಿ ಮತ್ತೆ ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಇದು ಮಾಡಿದ್ವಿ. ಮತ್ತು ನಮಗೇನಾಗಿತ್ತು ಅಂತ ಹೇಳ್ಬಿಟ್ರೆ ಮಳೆಗಾಲದಲ್ಲಿ ಮಳೆ ಬರಲಿಲ್ಲ, ಪ್ಲಸ್ಸು ಇದಿತ್ತು, ಮೋಡ ಇತ್ತು. ಆಗ ನಮಗೆ ಸೋಲಾರ್ ಪವರು ಬರಲಿಲ್ಲ, ಪ್ಲಸ್ ನಮಗೆ ಗಾಳಿ ಇರಲಿಲ್ಲ. ಹಾಗೇನಾಯಿತು, ವಿಂಡ್ ಪವರು ಬರಲಿಲ್ಲ. ನಮ್ಮ ಕಳೆದ 5 ವರ್ಷದಿಂದ ನಾವು ಹೆಚ್ಚಿಗೆ ಮೆಗಾವಾಟನ್ನು ಸೇರಿಸಲಿಲ್ಲ. ಯಾಕೆಂದ್ರೆ ಆಗ ಅವಶ್ಯಕತೆ ಡಿಮ್ಯಾಂಡ್ ಇರಲಿಲ್ಲ, ಸೇರಿಸಲೂ ಇಲ್ಲ. ಒಂದೇ ಸತಿ ತೊಂದರೆ ಬಂದಾಗ ನಾವು ಈ ವಿದ್ಯುತ್ ಇದಿದೆಯಲ್ಲ ನಮ್ಮ ಈ ಎಕ್ಸ್ಚೇಂಜಿಂದ ಅದೆಷ್ಟು ಹಣ ಕೊಟ್ಟರು ಪರವಾಗಿಲ್ಲ, ರೈತರಿಗೆ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದರಿಂದ ಸುಮಾರು 1,200 ಕೋಟಿ ರೂಪಾಯಿದು ನಾವು ಪವರನ್ನು ಎಕ್ಸ್ಚೇಂಜಿಂದ ತಗೊಂಡಿದ್ದೀವಿ. ನಂತರ ನಾವು UP ಮತ್ತು ಪಂಜಾಬ್ ಸರ್ಕಾರಕ್ಕೆ ನಾವು ಹೋಗಿ ಅಲ್ಲಿಂದ ಬಾರ್ಟರ್ ಸಿಸ್ಟಮಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ. ಏನಂದ್ರೆ ಈಗ ಅವರು ಸಮೇತ ನಮಗೆ ಕೊಟ್ಟಿದ್ದರು.
ಅದರ ಮಧ್ಯೆ ಪೀಕ್ ಅವರ್ಸಲ್ಲಿ ಹಿಮಾಚಲ ಪ್ರದೇಶದಿಂದ ಸಮೇತ ನಾವು ತಗೊಂಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರದ ಎನರ್ಜಿ ಮಿನಿಸ್ಟ್ರು ಸಿಂಗ್ ಅವರಿದ್ದಾರೆ, ಅವ್ರ ಹತ್ರ ನಾನು ಮತ್ತು ನಮ್ಮ ACS ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಸಮೇತ ಒಂದು 300 ಮೆಗಾವಾಟ್ ನಮಗೆ ಅಲಾಟ್ ಮಾಡಿಕೊಟ್ರು. ನಂತರ ನಮಗೆ ಕೂಡಿಗೆಯಿಂದ 150 ಮೆಗಾವಾಟ್ ಬರಬೇಕಾಗಿತ್ತು, ಅದು ಸಮೇತ ನಮ್ಮ ಬೇಡಿಕೆ ಇಲ್ಲದ್ರಿಂದ ನಾವೇನು ಮಾಡಿದ್ವಿ ಅದನ್ನು ತಗೊಳ್ಳಿಲ್ಲ, ಅದು ಡೆಲ್ಲಿಯವರಿಗೆ ಕೊಟ್ಟಿದ್ದು, ಅದು ಸಮೇತ ಮಾಡಿದ್ವಿ. ಈಗ ನಾವು ಥರ್ಮಲ್ ಪ್ಲಾಂಟ್ ಮೊನ್ನೆ ಮುಖ್ಯಮಂತ್ರಿಯವರು ಸಭೆ ಕರೆದುಬಿಟ್ಟು ಇದು ಮಾಡಿ ಎಲ್ಲ ಆಫೀಸರ್ಗಳಿಗೆ ಇದು ಮಾಡಿದ ಮೇಲೆ ನಮ್ಮ ಥರ್ಮಲ್ ರಾಯಚೂರು ಮತ್ತು ಬೆಳ್ಳಾರಿ ಥರ್ಮಲ್ ಸಾಕಷ್ಟು ಉತ್ಪಾದನೆ ಆಗ್ತಾಯಿದೆ. ಇವತ್ತು ನಮಗೆ ಸಮಸ್ಯೆ ಇಲ್ಲ. ಆಸ್ ಆನ್ ಟುಡೇ ವಿ ಗಾಟ್ ಎಕ್ಸಸ್ ಪವರ್. ಬಟ್ ನಾನು ಏನು ಹೇಳ್ತಾ ಇದ್ದೀವಿ, ಈ ಅಕ್ರಮ ಸಕ್ರಮದಿಂದಾಗಿ ಏನಾಗಿದೆ, ಅನ್ಆಥರೈಸ್ಡ್ ಆಗಿ ಪವರ್ ನೀವು ತೆಗೆದಾಗ 5 ಪಂಪ್ ಸೆಟ್ ಇರುವ ಕಡೆ 15 ಪಂಪ್ ಸೆಟ್ಗಳು ವರ್ಕ್ ಆಗ್ತದೆ. ನಮ್ಮ ಟ್ರಾನ್ಸ್ಫಾರ್ಮರ್ಗಳು ಬರ್ನ್ ಆಗೋದು ರೆಕಾರ್ಡ್ ಆಗ್ತಾ ಇದೆ. ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದೆಲ್ಲ ನಾವೇ ಸರ್ಕಾರದಿಂದ ಇವತ್ತು ಮಾಡ್ತಾರೆ. ಸರ್ಕಾರ ಅಂದ್ಬಿಟ್ಟು ಯಾರು? ಜನರೇ ತಾನೆ. ಈಗ ದುಡ್ಡು ಕೊಡಬೇಕಾದ್ರೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ? ಜನರು ದುಡ್ಡು ಕೊಡ್ತಾರೆ. ಅದಕ್ಕೆ ನಾವು 4 ಲಕ್ಷ ಪಂಪ್ ಸೆಟ್ಗಳು ಇಲ್ಲಿ ತನಕ ಇರೋದಕ್ಕೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಅದಕ್ಕೆ ನಾವು ಸಕ್ರಮ ಮಾಡಲಿಕ್ಕೆ ಸುಮಾರು 6,000 ಕೋಟಿ ರೂಪಾಯಿ ಬೇಕಾಗ್ತದೆ. ಅದು ಆದ್ಯತೆ ಮೇಲೆ ಮಾಡಲಿಕ್ಕೆ ಈ ವರ್ಷ ಸುಮಾರು 70ರಿಂದ 80 ಸಾವಿರದಷ್ಟು ಪಂಪ್ ಸೆಟ್ಗಳಿಗೆ ಈಗಾಗಲೇ ಅದು ನಾವು ಬರೋ ಮೊದಲೇ ಅದಕ್ಕೆ ಟೆಂಡರ್ ಕರೆದು ಫೈನಲೈಸ್ ಮಾಡಿದರು. ಈಗ ಅದನ್ನು ಕಾಂಟ್ರಾಕ್ಟರ್ಗಳೆಲ್ಲ ಬಂದಿದ್ದರು. ಈಗ ಅವರಿಗೆ ನಾವೇನು ಹೇಳಿದ್ದೀವಿ, ನಮ್ಮ ಕ್ಯಾಬಿನೆಟ್ಟಲ್ಲಿ 500 ಮೀಟ್ರ್ ತನಕ ಗ್ರಿಡ್ಡಿಂದ 500 ಮೀಟ್ರ್ ತನಕ ನಾವು ಮಾಡಿಕೊಡ್ತೀವಿ. ಯಾಕಂದರೆ ನೀವು ಒಂದೊಂದು ನಾನು ಹೋಗಿ ನೋಡಿದೆ, ಒಬ್ಬೊಬ್ಬರು ಬೋರ್ವೆಲ್ ತುಂಬ ದೂರ ಹಾಕಿರ್ತಾರೆ. ಒಂದು ಬೋರ್ವೆಲ್ಗಾಗಿ ಅಷ್ಟೊಂದು ಪೋಸ್ಟ್ಗಳು ಈಗ ಖರ್ಚು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಹಂಗಾಗೋದಿಲ್ಲ. ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ, ಈಗ ಕುಸುಮ್ ಬಿ ಮತ್ತು ಸಿ ಅಲ್ಲ ಇದು 500 ಮತ್ತೆ ಚರ್ಚೆ ಮಾಡಿ. ಈಗ ಅಲ್ಲ 500 ಮೀಟರ್ ಅಂದ್ರೆ ಹೆಂಗಾಗುತ್ತೆ? ಆಯ್ತು, ಮತ್ತೆ ಚರ್ಚೆ ಮಾಡಿ. ಈಗ ಇದು ಸಬ್ಜೆಕ್ಟ್ ಬೇರೆ. ಈಗ ಅಲ್ಲಿ ಅವರು ಕಾಗೆಯವ್ರು ಕೇಳಿ ಪ್ರಶ್ನೆ ಬೇರೆ. ಅಲ್ಲ ಆಲ್ರೆಡಿ ಬೋರ್ವೆಲ್ ಹಾಕಿರ್ತಾರ, ಆಲ್ರೆಡಿ ಚರ್ಚೆ ಮಾಡೋ ಮತ್ತೆ ಅವಕಾಶ ಇದೆ, ಸಮಯ ಇದೆ. ಕಾಗೆಯವ್ರು ಸಬ್ ಕ್ವಶನ್ ಕೇಳಿ. ಈಗ ಏನಾಗಿದೆ ಸರ್, ಇವು ಅಪ್ಗ್ರೇಡ್ ಮಾಡುದು TCಗಳ 25 ಇದ್ದದ್ದು ಅಲ್ಲಿ ಲೋಡ್ ಕನೆಕ್ಷನ್ ಹೆಚ್ಚಾಗಿ 50 ಮಾಡಬೇಕು, 50 ಇದ್ದದ್ದು 100 ಮಾಡಬೇಕು ಅನ್ನುವಂಥದ್ದು ಅದನ್ನು ಉತ್ತರ ಕೊಡ್ಬೇಕು ಸರ್. ಯಾಕಂದ್ರೆ ಅಲ್ಲಿ TCಗಳ್ದ ಪ್ರತಿ ದಿವಸ ಸುಡ್ತಾ ಇದ್ದಾವೆ. ಮೊದಲು ಎಲ್ಲಿ ಅಲ್ಲಿ ರಿಪೇರಿ ಮಾಡಕ್ ಕಳಿಸ್ತಾರಲ್ಲ, ಅವ್ರ ಮಾತೇನು ಹಂಗ ಕಳಿಸ್ತಾರ, ಡಿಪಾರ್ಟ್ಮೆಂಟ್ ಕಳಿಸ್ತಾರ ಗೊತ್ತಿಲ್ರಿ. ಇವತ್ತು ತಂದು ಕುಡಿಸಿದ ಬಳಕ ಮತ್ತೆ ಅದು ಓವರ್ಲೋಡ್ ಆಗ್ತದೆ. ಯಾರು ಅಂಗಡಿ ಹಾಕಿದಾರಲ್ಲ, ಇಲ್ಲಿಗಲ್ಲಿ ಹಾಕಿದವ್ರು ತೆಗಿಬೇಕ್ರಿ. ಉತ್ತರ ಕೊಡ್ತಾರೆ. ಅದಕ್ಕೆ ಈಗ ಅಪ್ಗ್ರೇಡ್ ಮಾಡಿದ್ ಬಹಳ ನಮ್ಮ ಕಡೆ ಡಿಮಾಂಡ್ ಐತಿ ಸರ್. ಉತ್ತರ ಪ್ರಾಬ್ಲಮ್ ಬಹಳ ಅದು ಅಪ್ಗ್ರೇಡ್ ಮಾಡ್ಲೇಬೇಕು. 25 ಮ್ಯಾಗ್ರಿ 50 ಲೋಡ್ ಇದಾವ್ರಿ ಸಚಿವರೇ, 50 ಮ್ಯಾಗ 100 ಲೋಡ್ ಇದಾವ್ರಿ. ಉಚಿತವಾಗಿ ಮಾಡ್ತಿದ್ರು. ಸಭಾಧ್ಯಕ್ಷರೇ, ಅದೇನೋ ಬೆಲ್ಲಡವರು ಎದ್ದು ಬಿಟ್ರು. ನಾನು 2 ನಿಮಿಷದಲ್ಲಿ ಸಂಪೂರ್ಣ ಮುಗಿಸಿದೆ. ಅವ್ರು ಹೇಳಿದ ಪ್ರಶ್ನೆಗೆ ಸಹ ಉತ್ತರ ಕೊಡ್ತೀನಿ. ಇದು ಬೇರೆ ಒಂದು ಟ್ರಾನ್ಸ್ಫಾರ್ಮರ್ನ ಅಪ್ಗ್ರೇಡ್ ಮಾಡೋದಾದ್ರೆ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ವಿ. ಇವತ್ತು ನಾವು ಏನು ಮಾಡ್ತಾ ಇದ್ವಿ, ಕುಸುಮ್ ಬಿ ಮತ್ತು ಸಿ ಅಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು 30% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ನಾವೇನು ರಿಕ್ವೆಸ್ಟ್ ಮಾಡಿದ್ವಿ, ಸಬ್ಸಿಡಿ ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ಟು ಮುಖ್ಯಮಂತ್ರಿಯವರು ಒಪ್ಪಿ ಇವತ್ತು ಸ್ಟ್ಯಾಂಡ್ ಅಲೋನ್ ಸೋಲಾರ್ ಪಂಪ್ ಸೆಟ್ಗಳಿದೆ. ಈ ಸೋಲಾರ್ ಟೆಕ್ನಾಲಜಿ ಸಮೇತ ತುಂಬ ಇಂಪ್ರೂವ್ ಆಗಿದೆ. ಈಗ ಅದಕ್ಕೆ 80% ಕೊಡ್ತೀವಿ ಅಂತ ಹೇಳಿದ್ವಿ. ಮೊದಲು ರೈತರು ಅವರು ಪಂಪ್ ಸೆಟ್ ಹಾಕಬೇಕಾದ್ರೆ ಪಂಪ್ ಸೆಟ್ ಅವ್ರು ಮಾಡಬೇಕಾಗಿತ್ತು. ಇದನ್ನೆಲ್ಲ ಮೀಟ್ರ್ಗಳು ಎಲ್ಲ ಅವರೇ ಅಳವಡಿಸಬೇಕಾಗಿತ್ತು. ಈಗ ದಿಸ್ ದ ಟರ್ನ್ ಕೀ ಜಾಬ್. ಅದಕ್ಕೆ 80% ನಾವು ಸರ್ಕಾರದಿಂದ ಈಗ ಸಬ್ಸಿಡಿ ಕೊಡ್ತಾ ಇದ್ದೀವಿ. 50% ಸ್ಟೇಟ್ ಗೌರ್ಮೆಂಟು, 30% ಸೆಂಟ್ರಲ್ ಗೌರ್ಮೆಂಟ್. ಅದು ಏನಾಗಿತ್ತು ಅಂತ ಹೇಳ್ಬಿಟ್ಟು ನಮಗೆ ಅಲಾಟ್ ಆಗಿದ್ದು 3-4 ವರ್ಷಗಳಿಂದ ನಾವು ಉಪಯೋಗಿಸೋದಕ್ಕೆ ಅದು ಲ್ಯಾಪ್ಸ್ ಆಗಿತ್ತು. ಅದು ಸಮೇತ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ನಮ್ಮ ಎನರ್ಜಿ ಮಿನಿಸ್ಟ್ರು ಮತ್ತು ಇಲ್ಲಿ ಅಪ್ರಿಸಿಯೇಟಿವ್ ಭಾರಿ ಪಾಸಿಟಿವ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ಅವರು ಸಮೇತ ಈಗಾಗಲೇ 25,000 ಪಂಪ್ ಸೆಟ್ಗಳು ನೀವು ಮಾಡಿದ ಮೇಲೆ ನೀವು ಬನ್ನಿ ಬೇಕಾದ್ರೆ ಇನ್ನೂ ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮದು ಇಷ್ಟೇ ಇದು ಅಂತ ಹೇಳ್ಬಿಟ್ರೆ, ಈ ಹೆಚ್ಚು ಪಂಪ್ ಸೆಟ್ಗಳನ್ನ ನಾವು ರೆಗ್ಯುಲರೈಸ್ ಮಾಡದೇ ಇದ್ದರೆ ಏನಾಗ್ತದೆ ಅಂತ ಹೇಳ್ಬಿಟ್ರೆ ನಿಮ್ಮ ಈ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗ್ತದೆ. ಇವ್ರು ಹೇಳ್ತಾ ಇರೋದು ಟ್ರಾನ್ಸ್ಫಾರ್ಮರ್ ಬರ್ನ್ ಆಗೋದು ಯಾಕೆ? ನೀವು 25 KVA ಕೆಪಾಸಿಟಿ ಇರೋ ಟ್ರಾನ್ಸ್ಫಾರ್ಮರ್ಗೆ ನೀವು 50 ಇದನ್ನು ಕೊಟ್ಟರೆ ಎಲ್ಲ ಬರ್ನ್ ಆಗ್ತದೆ. ಅದನ್ನು ದಯವಿಟ್ಟು ಈಗ ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಈ 4 ಲಕ್ಷ ಪಂಪ್ ಸೆಟ್ಗಳು ಏನು ಪೆಂಡಿಂಗ್ ಇದೆ ಅದನ್ನು ರೆಗ್ಯುಲರೈಸ್ ಮಾಡಲಿಕ್ಕೆ, ಸಕ್ರಮ ಮಾಡಲಿಕ್ಕೆ, ಪ್ಲಸ್ಸು 500 ಮೀಟರ್ಗಿಂತ ಹೆಚ್ಚಿರೋದಲ್ಲಿ ಸ್ಟ್ಯಾಂಡ್ ಅಲೋನ್
ಇದರ ಸೋಲಾರ್ ಪಂಪ್ ಸೆಟ್ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೀವಿ. ಈಗ ನಾವು ಅದನ್ನು ಮಾಡಿದರೆ ಬಹುಶಃ ಇವರು ಹೇಳೋದನ್ನು ಇದಾಗ್ತದೆ. ಬಟ್ ಅಲ್ಲಿ ತನಕ ಎಲ್ಲಿ ಕಾಗೆಯವರು ಹೇಳಿದಾರಲ್ಲ, ಈಗ ಎಲ್ಲಿ ಹೆಚ್ಚಿಗೆ ಬೇಕು ಅಂತ ಹೇಳ್ಬಿಟ್ರೆ ನಮ್ಮ ಆ ಸ್ಥಳೀಯ ಇಂಜಿನಿಯರ್ಗಳಿಗೆ ಮತ್ತು ಎಸ್ಕಾಂ MD ಅವರಿಗೆ ಹೇಳ್ತೀನಿ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಅಪ್ಗ್ರೇಡ್ ಮಾಡಲಿಕ್ಕಾದ್ರೆ ಮಾಡಿ ಅಂತ ಇಟ್ಬಿಟ್ಟು ನೆನ್ನೆ ಮೀಟಿಂಗಲ್ಲಿ ಸಮೇತ ಹೇಳ್ತೀನಿ. ಅವರು ಸಮೇತ ಮೀಟಿಂಗಲ್ಲಿ ಇದ್ದರು. ಅದಕ್ಕೆಲ್ಲ ಪಕ್ಷದ MLAಗಳನ್ನ ಕರೆಸಿ ಮೀಟಿಂಗ್ ಮಾಡಿದ್ದೀನಿ. ಅದರಿಂದ ದಯವಿಟ್ಟು ಇದನ್ನು ಒಂದು ಒಳ್ಳೆಯ ಇದು ಮಾಡ್ತಾ ಇದ್ದೀವಿ. ಪ್ಲಸ್ಸು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಬ್ಸ್ಟೇಷನ್ಗಳಿದೆ, ಅದನ್ನು ಸಮೇತ ನಾವು ಸೋಲಾರ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ. 750 ಮೆಗಾವಾಟಿಗೆ 1 ಮೆಗಾವಾಟಿಗೆ ₹3 16 ಪೈಸೆ 17 ಪೈಸೆಗೆ ಟೆಂಡರ್ ಆಗಿದೆ. ಈಗ ಅದು ಸಮೇತ ನಾವು ಜಾಗ ಈಗಾಗಲೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಸರ್ಕಾರಿ ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಎಂಬ ಡಿಸಿಷನ್ ತಗೊಂಡಿದ್ದಾರೆ. ನಾನು ರೆವಿನ್ಯೂ ಮಿನಿಸ್ಟ್ರಲ್ಲಿ ಸಮೇತ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಒಂದು ಆರ್ಡರ್ ಮಾಡಿದರೆ ಇಮಿಡಿಯೇಟಾಗಿ ಒಂದು 6-8 ತಿಂಗಳಲ್ಲಿ 750 ಮೆಗಾವಾಟು ಪ್ಲಸ್ಸು ಬಾಕಿ ಸುಮಾರು 400 ಸಬ್ಸ್ಟೇಷನ್ಗಳಿಗೆ ನಾವು ಆ ಥರ ಮಾಡಬಹುದಕ್ಕೆ ಅವಕಾಶ ಇರ್ತದೆ. ಅದು ಸಮೇತ ಆದಷ್ಟು ಬೇಗನೆ ಮಾಡಿಕೊಡ್ತೀವಿ. ಈಗ ಕಾಗೆಯವರು ಹೇಳೋದು ಆ ಸಮಸ್ಯೆ ಸಮೇತ ನಾನು ಅದನ್ನು ನಮ್ಮ ಆಫೀಸರ್ಗೆ ಇಂಜಿನಿಯರ್ಗೆ ಹೇಳ್ತೀನಿ. ಅದು ನೋಡಿಬಿಟ್ಟು ಅವಶ್ಯಕತೆ ಇದ್ದರೆ ಮಾಡ್ತೀವಿ. ತೆಂಗಿನಕಾಯಿ ಕಾಗೆ ಅವರೇ ಬಹಳ ಸಮಸ್ಯೆ ಅಲ್ಲೇ ಓವರ್ಲೋಡ್ ಮಾಡಿಕೊಡ್ತಾರೆ ಹೇಳಿದಾರಲ್ಲ. ಅಲ್ಲಿ ಮತ್ತೊಂದು ಸ್ಟಾಫ್ ಅದು ಬಹಳ ಪ್ರಾಬ್ಲಮ್ ಇದೆ. ಎಲ್ಲ ಕಡೆ ಈ ಸಿಬ್ಬಂದಿ ಬಹಳ ಪ್ರಾಬ್ಲಮ್ ಇದೆ ಸರ್. ಇಡೀ ಇಲ್ಲಿ ಎಸ್ಒಗಳ ಇಲ್ಲ, ಎಲ್ಲರೂ ಎಸ್ಒಗಳು ಇಲ್ಲ, ನಾವು ಅಲ್ಲಿ ಕೆಲಸ ಹೆಂಗ್ ಮಾಡೋದು? ನಿನ್ನೆಲ್ಲ ಮೀಟಿಂಗ್ ಕರೆದು ಹೇಳಿದ್ದಾರೆ. ಅದು ಪೆಂಡಿಂಗ್ ಇತ್ತು, ಕೋರ್ಟಲ್ಲಿ ಇತ್ತು, ಅದನ್ನೆಲ್ಲ ಸರಿ ಮಾಡಿ ಇನ್ನೊಂದು ತಿಂಗಳಲ್ಲಿ ಎಇಗಳನ್ನ ಜೆಇಗಳನ್ನ ಇದನ್ನ ಮಾಡುವಂಥ ಆರ್ಡರ್ಗಳು ಇನ್ನೊಂದು ತಿಂಗಳಲ್ಲಿ ಅದನ್ನು ಕೊಡುವಂಥ ಕೆಲಸ ಸಮೇತ ಈಗ ಮಾಡ್ತಾ ಇದ್ದೀವಿ. ಪ್ರತಿಪಕ್ಷ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಹಳ್ಳಿಗಳಿಗೆ ಹೋದಾಗೂ ಮಂತ್ರಿಗಳೇ ಪ್ರತಿಪಕ್ಷ ನಾಯಕರು ಮಾತಾಡ್ತೀನಿ. ಸನ್ಮಾನ್ಯ ಜಾರ್ಜ್ ಅವರೇ, ನಾನು ಕೂಡ ಮೊನ್ನೆ ಬರಗಾಲದ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಇವತ್ತೇನು ಕಾಗೆ ಅವರು ಹೇಳಿದ್ರು, ಅದು ಎಲ್ಲ ಕಡೆನೂ ಇರ್ತಕ್ಕಂಥದ್ದು. TCಗಳದ್ದು ಎಲ್ಲ ಕಡೆ ಪ್ರಾಬ್ಲಮ್. ರಿಪೇರಿಗೆ ತೊಗೊಂಡೋಗ್ಬೇಕಾದ್ರೆ ರೈತನೇ ತೊಗೊಂಡೋಗ್ಬೇಕು, ವಾಪಸ್ ತರಬೇಕು, ಮತ್ತೆ ತಂದ್ರೂ ಮತ್ತೆ ಕೆಟ್ಟೋಗ್ತೈತೆ. ಈ ಥರದ್ದು ಕಂಪ್ಲೇಂಟು ಸರ್ವೇ ವ್ಯಾಪಿ ಇದೆ. ಅದಕ್ಕೆ ನಾನು ಇದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಒಂದು 15 ದಿನ ನೀವು ಟ್ರಾನ್ಸ್ಫಾರಮ್ ಬದಲಾವಣೆ ಮಾಡಿಕೊಟ್ಟಿಲ್ಲ ಅಂದರೆ ಬೆಳೆ ಎಲ್ಲ ಹೊರಟೋಗ್ತದೆ. ಒಂದು. ಎರಡನೇದು, ನಾನು ಅವತ್ತೂ ಕೂಡ ಹೇಳಿದ್ದೀನಿ, ಈ ಅರಣ್ಯ ಪ್ರದೇಶಗಳ ಭಾಗಗಳು ಬರ್ತಕ್ಕಂಥ ತಾಲೂಕುಗಳೇನಿದೆ ಅಲ್ಲಿ ನೀವು ಬೆಳಗ್ಗೆ ಹೊತ್ತೇ ಕೊಡಬೇಕು. ಇಲ್ಲ ಅಂದರೆ ನೀವು ಹೇಳೋದಲ್ಲ